ಅಷ್ಟೆಲ್ಲ ಮೆಷಿನರಿ ಇದೆ ಅವ್ರಿಗೆ. ಅದೆಂತದೋ ಒಂದು ಟಾಸ್ಕ್ ಫೋರ್ಸ್ ಅಂತಿದೆ, ಅದಕ್ಕೆ ಹೊಸ ಸ್ಕಾರ್ಪಿಯೋ ಜೀಪ್ ಕೊಟ್ಟಿದ್ದಾರೆ. 300 ಲೀಟರ್ ಡೀಸೆಲ್ ಪ್ರತಿ ದಿವಸ ಹಾಕಿಸ್ತಾರೆ. ಅದು ಎಲ್ಲಿ ಓಡಾಡುತ್ತಪ್ಪ ಅದು? ನೀವು ಸರ್ಕಾರದಿಂದ ಒಬ್ಬ ಅಧಿಕಾರಿಯಾಗಿ ಅಥವಾ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ, ಜನಪ್ರತಿನಿಧಿಯಾಗಿ ಎಲೆಕ್ಟ್ ಮಾಡಿದ್ದಕ್ಕೆ ನಮ್ಮನ್ನು ನಾವು ಹಳ್ಕೋಬೇಕು. irrespective of the political party, everybody claims has a fair right. Unfortunate. ಶಿವಾನಂದ ಅವರೇ, ಮೊದಲನೇದಾಗಿ 2.5 ಎಕರೆ ಸರ್ಕಾರದ ಜಮೀನ ನೀವು ಇನ್ನೊಬ್ಬರಿಗೆ ಸುಪರ್ದಿಗೆ ಬಿಟ್ಬಿಟ್ರಿ, ಏನು ಆಕ್ಷನ್ ತಗೊಳ್ಳದಲ್ನೆ. ಅದೇನು ಒಂದೆರಡು ದಿನ ಅಲ್ಲ, 40-50 ವರ್ಷ. ಇವತ್ತಿನ ದಿವಸ ಆ ಜಾಗ ಒಳ್ಳೆ ಪ್ಲಾಟಿನಂ ಬೆಲೆ ಬಂದಿದೆ, ಸುತ್ತಮುತ್ತ ಎಲ್ಲ ಡೆವಲಪ್ ಆಗಿದೆ. ಹೇಗಾಯ್ತೋ ಏನಾಯ್ತೋ ಗೊತ್ತಿಲ್ಲ. ಇವರು ಮೊದಲನೇ ದಿನ ಜಾಗಕ್ಕೆ ಬಂದಾಗಿಂದ ಹಿಡಿದು ಇಲ್ಲಿಯವರೆಗೂ ಆಗಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಜಾಗದ ಮೌಲ್ಯ ಎಷ್ಟು ಅಂತ ತಮ್ಮ ಶೇರಿನ ಪ್ರಕಾರ ಕೈಯಿಂದ ಜೋಬಿಂದ ದುಡ್ಡು ಹಾಕಿ ಕೊಡ್ಬೇಕು ಅಂತ ಆರ್ಡರ್ ಮಾಡಿದ್ರೆ ಸರಿ ಹೋಗ್ಬೋದೇನು. 48ನೇ ಇಸ್ವಿನ 50ನೇ ಇಸ್ವಿನ 60ನೇ ಇಸ್ವಿನ ಯಾವತ್ತು ಅವ್ರ ಜಾಗಕ್ಕೆ ಬಂದ್ರು ಅಂತಾರೆ. ಇವತ್ತಿನ ಮಾರುಕಟ್ಟೆ ಬೆಲೆ ತೆಗೆದ್ಬಿಟ್ಟು 60ನೇ ಇಸ್ವಿಯಿಂದ ಇಲ್ಲಿವರೆಗೂ ಯಾವ್ದಂತ ಎಲ್ಲ ಡಿಸಿಗಳಿಗೆ ಟೋಟಲ್ ಮೌಲ್ಯನ ಹಂಚ್ಬಿಟ್ಟು ಪ್ರೋರೇಟಾ ಕೊಡು ನಿಮ್ ಇದ್ದಿದ್ದಷ್ಟು ಪೀರಿಯಡ್ಗೆ ಅಂತಂದ್ರೆ ಅವತ್ತು ಸರಿ ಹೋಗ್ತಾರೆ. ಡೇ ವಿಲ್ ಕಮ್, ಐ ಟೆಲ್ ಯು, such a day will come fast. Will be asking the consent to pay it from their pocket. Then only they will realize. ನಿಮ್ಗೆ ಇಷ್ಟು ಮೌಲ್ಯದ ಪ್ರಾಪರ್ಟಿ ಹೋಯ್ತಲ್ಲ, ಇದ್ದಂತ ಪ್ರತಿ ಡಿಸಿಗಳು ಇದಕ್ಕೆ ಗಮನ ವಹಿಸಿ ತೆಗೆದುಕೋಬೇಕಾಗಿತ್ತಲ್ಲ. There were provisions of law which provided an action to be taken by each of the deputy commissioners who presided over that particular office over a period of time from the day that they entered into the land until today. Suo moto. And inaction thereof. Why should not we penalize them? ಪ್ರತಿಯೊಬ್ಬರ ನಿಷ್ಕ್ರಿಯತೆಯಿಂದ ಆಗಿರ್ತಕ್ಕಂಥ ನಷ್ಟನ ಸರ್ಕಾರಕ್ಕೆ ಅವರು ಇದ್ದಷ್ಟು ದಿವಸಗಳನ್ನ ಲೆಕ್ಕಾಚಾರಗಳು ಮಾಡಿ ಪ್ರೋರೇಟ ತುಂಬಿ ತಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಹಣದಿಂದ ಅಂತ ಯಾಕೆ ಕೇಳಬಾರ್ದು? ಕೇಳಿದ್ರೆ ಅವತ್ತಿನ ದಿವಸ ಸ್ವಲ್ಪ ಸರಿ ಹೋಗ್ಬೋದು. ಇಲ್ಲೇ ಹೋದ್ರೆ ವೇರ್ ಇಸ್ ದಿ ಎಂಡ್ ಫಾರ್ ದಿಸ್? ಇತ್ತಲ್ಲ, ನಿಮ್ಗೆಲ್ಲಾ ಪ್ರಾವಿಷನ್ಸ್ ಇತ್ತಲ್ಲ, ನೀವು ಮಾಡ್ಬೇಕಾಗಿತ್ತು. ಸೋಮೋಟೋ ಆಕ್ಷನ್ ತಗೋಬೇಕಾಗಿತ್ತು. ಪಬ್ಲಿಕ್ ಪ್ರಿಮಿಸಿಸ್ ಆಕ್ಟ್ ಇತ್ತು, ಬೇಡ ಹಾಗೆ ಒಕ್ಲೆಬ್ಬಿಸ್ಬೋದಾಗಿತ್ತು, ಬೇಡ ದಾವಾ ಹಾಕ್ಬೋದಾಗಿತ್ತು. ಸಿವಿಲ್ ಕೋರ್ಟಲ್ಲಿ ಹೋಗಿ ಯಾವತ್ತೂ ಹೇಳ್ದೆ ಕೇಳದೆ ಬಂದು ಕೂತಿದ್ದಾರೆ ಹೋಗಿ ಅಂತ. ಏನೂ ಮಾಡ್ಲಿಲ್ವಲ್ಲ. ಅದ್ರ ಬಿಟ್ಟು ಅಲ್ಲಿ ಯಾವ್ದೋ ಒಂದು ಅವೆನ್ಯೂ ರೋಡ್ ಅಲ್ಲಿ ಯಾವ್ದೋ ಹಳೇದು 35 ವರ್ಷದ 40 ವರ್ಷದ್ದು 50 ವರ್ಷದ್ದು ಹಿಂದಿಂದು ಟ್ರಸ್ಟ್, ಅದಕ್ಕೇನೋ ಒಂದು ಸಣ್ಣ ದೇವಸ್ಥಾನ ಇದೆ, ಅದು ನಂದು ಅಂತ ಕಿತ್ಕೊಳಕ್ ಹೋಗೋದು. ಇಲ್ಲಿ ಹೋಗ್ತಾ ಇದೆ, ಕೇಳೋರಿಲ್ಲ. I had conducted that litigation. Small premises, very small premises, maybe maximum 40-50 ಅಂತ ಕಾಣುತ್ತೆ, into 2 portions. One portion had fallen to the share of one brother. In that portion which is facing the Avenue Road, there are 2 shops. One he was occupying, other was given to the tenant. That tenant sublet the premises. ಇವನ್ ದಿನ ಬಾಗಲ್ ತೆಗೆಯುವಾಗ ಅವ್ರನ್ನ ನೋಡೋದು. ಇವನ್ಗೆ ತಿಂಗಳ ಬಾಡಿಗೆ 25 ರೂಪಾಯಿ, ಯಾರಿಗೆ? ಓನರ್ಗೆ. ಆ 25 ರೂಪಾಯಿನ 25 ವರ್ಷ ಕೊಡ್ಲಿಲ್ಲ. ಪ್ರತಿ ದಿವಸ ಶಿಕ್ಮಿ ಬಾಡಿಗೆ ಅವನ್ ಇನ್ನೊಬ್ರಿಗೆ ಯಾರು ಸಬ್ಲೆಟ್ ಮಾಡಿದ್ನ ಅವನ್ಗೆ ಪ್ರತಿ ದಿವಸದ ಶಿಕ್ಮಿ ಬಾಡಿಗೆ 800 ರೂಪಾಯಿ 600 ರೂಪಾಯಿ. ಯಾರು ಹೊಟ್ಟೆ ಉರಿಯೋದಿಲ್ಲ. ಅವನೆಲ್ಲ ಕೇಸ್ ಹಾಕ್ತಾ, ಏನೋ ಕಾರಣಾಂತರದಿಂದ ಎಲ್ಲ ಹೋಯ್ತು, ಕೊನೆಗಾಯ್ತು. ಅಲ್ಟಿಮೇಟ್ಲಿ ಐ ಸಕ್ಸೀಡೆಡ್ ಆನ್ ಆಲ್ ಗ್ರೌಂಡ್ಸ್: ಅರಿಯರ್ಸ್ ಆಫ್ ರೆಂಟ್, ಬೋನಫೈಡ್ ಯೂಸ್, ಸಬ್ಲೆಟಿಂಗ್, alternate accommodation. On all the grounds I succeeded. But what happened thereafter? Came up to Supreme Court, he lost. He egged up that this whole property belongs to government and gave an application to the DC. Special DC.
passed an order that it is government property and therefore the eviction order need not be enforced. ನೀವು ಮನೆ ಖಾಲಿ ಮಾಡಲಿಲ್ಲ ಅಂದ್ರೆ ನಿಮ್ಮನ್ನ ಅರೆಸ್ಟ್ ಮಾಡಿಸಿ ಹೊರಗೆ ಹಾಕ್ತೀನಿ ಅಂತ ಓನರ್ನ. Poor man had 4 daughters. ಬಹಳ ಕಷ್ಟ ಇದೆ ಈಗಿನ ಕಾಲ, ಅಷ್ಟು ಸುಲಭಕ್ಕಿಲ್ಲ. ಅದಕ್ಕೆ ನಾನು ಹೇಳಿದ್ದು ಸರ್ಕಾರ ಹೆಂಗ್ ಮಾಡ್ತಾ ಇದೆ. ಆಲ್ ರೈಟ್, ನಾಳೆ ದಿನ ಅದಕ್ಕಾಗಲ್ಲ ಅನ್ನೋದು ಇನ್ನೊಂದೇನ್ ಗತ್ತೆ. ನೀವು ಅಲ್ಲೆಲ್ಲಾರನ್ನು ಸಮಾನರು ಅಂತ ಕೇಳೋದೇನು, ನಂತರ ಇವೆಲ್ಲ ಮಾಡೋದೇನು, ಅತ್ತೆ ಹೊಡೆದ ಪಾತ್ರೆಗೆ ಬೆಲೆ ಇಲ್ಲ ಅಂತ ಗಾದೆ. ಅದು ಇಟ್ ವಿಲ್ ಟೇಕ್ ಅಸ್ ಬ್ಯಾಕ್ ಟು ದಿ ಗುಡ್ ಓಲ್ಡ್ ಡೇಸ್ ವೇರ್ ದಿ ಪೀಪಲ್ ಯೂಸ್ ಟು ಸೇ ಕಿಂಗ್ ಕ್ಯಾನ್ ಡೂ ನೋ ರಾಂಗ್. ನೋಡಿ, ಇದೆಲ್ಲ ಅಷ್ಟು ಒಂಥರ ಸೂಕ್ತವಾದಲ್ಲ. ನೋಡಿ, ಐ ಕ್ಯಾನ್ ಪರ್ಸುಯೇಡ್ ಯುವರ್ ಫ್ರೆಂಡ್ ಟು ಗಿವ್ ಸಮ್ ಪೋರ್ಷನ್ and put an end to this, quietus to this litigation. Yes, Mr. Chandrasekhar ಪಾಸ್ ಅವರು ಇವತ್ತು ಬರಲ್ಲ. ಇನ್ನ ಎಷ್ಟು ಡಿಸ್ಟ್ರಿಕ್ಟ್ ಇದೆ ಕರ್ನಾಟಕದಲ್ಲಿ? ಚಿತ್ರದುರ್ಗ ಬಿಟ್ಟು ಇನ್ನು 30 ಇರ್ಬೋದು. ಈಗ 31 ಜಿಲ್ಲೆ 30. ಅಲ್ಲಪ್ಪ, ಜಿಲ್ಲೆ ಎಷ್ಟಿದೆ ಅಂತ ಹೇಳ್ಬೋದಲ್ಲ. ಯಾದಗಿರಿನೂ ಸೇರಿ ಜಿಲ್ಲೆ ಎಷ್ಟಿದೆ ಅಂತ ಹೇಳ್ಬೋದಲ್ಲ. 30 ಇದೆ. ಈಗ ಚಿತ್ರದುರ್ಗ ಒಂದು ಮೈನಸ್ ಮಾಡಿದ್ರೆ 29 ಆಯ್ತು. 29 ಜಿಲ್ಲೆಲೂ ಆರ್ಗ್ಯುಮೆಂಟ್ ಮಾಡಕ್ ಹೋಗ್ಬೋದೇನೋ, ಕೇಸ್ ಒಂದ್ ಬಿಟ್ಟು ನೋಡೋಣ. ಇಫ್ ಇಟ್ ಡಸಂಟ್ ಟರ್ನ್ ಅಪ್ ಬೈ ಆಫ್ಟರ್ನೂನ್, ವಿಲ್ ಡಿಸ್ಮಿಸ್ ದಿ ಕೇಸ್ ಫಾರ್ ನಾನ್ ಪ್ರಾಸಿಕ್ಯೂಷನ್. ಕರ್ಕೊಂಡ್ಬರ್ಬೇಕಮ್ಮ ನಿಮ್ ಲಾಯರ್ನ. ಮತ್ತೇನ್ ಮಾಡೋದಮ್ಮ? ಡೇಟ್ ಎಲ್ಲ ಕೊಡಕ್ ಆಗಲ್ಲ. ಇದಾಗ್ಲೇನೆ 4 ಸತಿ ಡೇಟ್ ಕೊಟ್ಟಿದ್ದೀವಿ, ನೀವು ಬರಕ್ ಮುಂಚಿತವಾಗೇನೆ. ಬೇಡ, ಬಿಟ್ಬಿಡಿ. ನೀವ್ ಯಾಕೆ ಬರಕ್ ಹೋಗ್ತೀರಿ? ಯಾಕೆ ಮತ್ತೆ ಏನ್ ಮಾಡಕ್ಕಾಗತ್ತೆ? ನೀವು ಬರ್ದೇ ಇದ್ರೆ, ಕೇಸ್ ಆರ್ಗ್ಯುಮೆಂಟ್ ಮಾಡದೇ ಇದ್ರೆ. ಸಮಯ ಕೊಡೋದಿಲ್ಲ. ಮಧ್ಯಾಹ್ನ 2:30 ಕರ್ಕೊಂಡ್ ಬನ್ನಿ, ಬರ್ಕೊಳ್ಳಿ. ಮಧ್ಯಾಹ್ನ 2:30 ಕರ್ಕೊಂಡ್ ಬರ್ತೀರೋ ವಜಾ ಮಾಡ್ಲು? 2:30 ಕರ್ಕೊಂಡ್ ಬರ್ತೀರೋ ಇಲ್ಲ ನೀವು ಬರ್ಲಿಲ್ಲ ಅಂತ ವಜಾ ಮಾಡ್ಲು? 2:30. ಸಂತೋಷ್ ಹೋಗಿ. ಹಾ, ಏನಾಗಿದೆ ನೋಡ್ರಿ. ಅಲ್ಲ, ಕಾಪಿಸೇ ಕೊಟ್ಟಿಲ್ವಂತಲ್ಲ 2017ರಿಂದ 5 ವರ್ಷ ಆಗೋಯ್ತು. ಮಧ್ಯಾಹ್ನದೊಳಗಡೆ ಕಾಪಿ ಕೊಡಿ. ಪಾಸ್ ಓವರ್ PM ವೆಂಕಟ್ ರೆಡ್ಡಿ.